இருந்து நான் சொல்லிக் கொடுத்து வந்து கொண்டிருக்கிறேன். ನಾನು ಹಾಗೆಯೇ ನಿಮಗೆ ಗರಿಗಳ ಭಾನುವಾರದಿಂದ ಹೇಳಿಕೊಡುತ್ತಾ ಬರುತ್ತಿದ್ದೇನೆ. Jesus entered Jerusalem with the palm leaves as a king. ಯೇಸು ಕ್ರಿಸ್ತನು ಯೆರೂಸಲೇಮಿನಲ್ಲಿ ಆ ಒಂದು ಗರಿಗಳನ್ನು ಹಿಡಿದು ರಾಜನಾಗಿ ಅರಸನಾಗಿ ಯೆರೂಸಲೇಮಿಗೆ ಬಂದನು. Then I told you Monday and Tuesday and Wednesday what happened. ಸೋಮವಾರ, ಮಂಗಳವಾರ, ಬುಧವಾರ ಏನಾಯಿತೆಂಬುದನ್ನು ನಾನು ನಿಮಗೆ ಹೇಳಿದೆನು. And Thursday what happened. ಗುರುವಾರ ಏನಾಯಿತೆಂಬುದನ್ನು ನಾನು ಹೇಳಿದೆನು. Friday, day before yesterday we meditated on the cross. ಶುಕ್ರವಾರ ನಿನ್ನೆ ಎಲ್ಲ ಮೊನ್ನೆ ನಾವು ಶಿಲುಬೆಯ ಧ್ಯಾನದ ಬಗ್ಗೆ ಧ್ಯಾನಿಸಿದೆವು. அவர் கல்வாரி சிலுவையில அவர் போன அந்த பயணத்தை குறித்து நம்ம தியானித்தோம். ಕಲ್ವಾರಿ ಶಿಲುಬೆಗೆ ಆತನು ಹೋದಂತ ಪ್ರಯಾಣದ ಬಗ್ಗೆ ನಾವು ಧ್ಯಾನಿಸಿದೆವು. And the 7 words on the cross we meditated. ನಾವು ಯೇಸು ಕ್ರಿಸ್ತನು ಕಡೆಯದಾಗಿ ನುಡಿದಂತ 7 ವಾಕ್ಯಗಳನ್ನು ನಾವು ಕೇಳಿದೆವು. Amen. Amen. இன்றைக்கு அவர் கல்வாரி சிலுவையில கடைசியாக அவர் சொன்ன வார்த்தை, பிதாவே உம்மிடத்துல என்னுடைய ஆவியை நான் ஒப்பு கொடுக்கிறேன் என்று சொல்லி அவர் ஆவியை ஒப்பு கொடுத்து அவர் மரித்து விட்டார் என்று வேதத்துல நம்ம பார்க்கிறோம். ಆತನು ಕಡೆಯದಾಗಿ ಶಿಲುಬೆಯಲ್ಲಿ ಹೇಳಿದ ಮಾತುಗಳಲ್ಲಿ ತಂದೆಯೇ ನನ್ನ ಆತ್ಮವನ್ನು ನಿಮ್ಮ ಕೈಗಳಲ್ಲಿ ಒಪ್ಪಿಸುತ್ತೇನೆ ಎಂಬುದಾಗಿ ಕಡೆಯದಾಗಿ ಆತನು ಆ ವಾಕ್ಯಗಳನ್ನು ಹೇಳಿ ತನ್ನ ಆತ್ಮವನ್ನು ಬಿಟ್ಟನು ಎಂಬುದಾಗಿ ನೋಡಿದೆವು. There is all the proof that Jesus died on the cross. ಎಲ್ಲ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತಂತ ಎಲ್ಲ ಒಂದು ಕಾರ್ಯಗಳಿಗೂ ಒಂದು ದೃಢತೆ ಇದೆ. There is a historical evidence that Jesus died on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು ಎಂಬುದಕ್ಕೆ ಒಂದು ಇತಿಹಾಸದ ಚರಿತ್ರೆ ಇದೆ. ವಸನಂ சொல்லுகிறது, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ರೋಮ ಸೋಲ್ಜರ್, ರೋಮಾಪುರದ ಸೈನಿಕರು அவர் மரித்து விட்டாரா என்று பார்ப்பதற்கு ஈட்டியை எடுத்து விலா எலும்பில் அவர் குத்தினார்கள் என்று பார்க்கிறோம். ಆತನು ಸತ್ತನ ಎಂಬುದನ್ನು ಪರೀಕ್ಷಿಸುವುದಕ್ಕೆ ಆತನ ಪಕ್ಕೆಯಲ್ಲಿ ಈಟಿಯಿಂದ ಚುಚ್ಚಿದರು. வேதம் சொல்லுகிறது அவரை குத்தும் பொழுது ரத்தமும் தண்ணீரும் பிரிந்து வந்தது என்று சொல்லி. ಆತನನ್ನು ಆ ರೀತಿಯಾಗಿ ಚುಚ್ಚುವಾಗ ರಕ್ತವು ನೀರು ಹರಿದು ಬಂತು ಎಂಬುದಾಗಿ ವೇದದಲ್ಲಿ ಹೇಳಲ್ಪಟ್ಟಿದೆ. When he was pierced, ಅವನು ಆ ಈಟಿಯಿಂದ ಚುಚ್ಚುವಾಗ the blood and water came. ನೀರು ಮತ್ತು ರಕ್ತವು ಹೊರಗೆ ಬಂತು. வேத நிபுணர்கள் சொல்றாங்க, மருத்துவர்கள் சொல்றாங்க, only when a man is dead the blood and water will get separated. ವೇದ ನಿಪುಣರು ವೈದ್ಯರು ಈ ರೀತಿಯಾಗಿ ಹೇಳುತ್ತಾರೆ, ಒಬ್ಬ ಮನುಷ್ಯನು ಸತ್ತ ಮೇಲೆ ಅವನ ದೇಹದಿಂದ ನೀರು ರಕ್ತವು ಬೇರೆ ಬೇರೆಯಾಗಿ ಬರುತ್ತದೆ ಎಂಬುದಾಗಿ. Jesus was dead on the cross. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು. It was the inspection was done by the Roman soldiers. ಆ ಪರೀಕ್ಷೆಯು ರೋಮಾಪುರದ ಸೈನಿಕರಿಂದ ಪರೀಕ್ಷಿಸಲ್ಪಟ್ಟಿತು. மரித்த பிறகு அவருடைய சடலத்தை இறக்கினார்கள். ಸತ್ತ ನಂತರ ಆತನ ದೇಹವನ್ನು ಇಳಿಸಿದರು. அதை இறக்கின பிறகு அவர் வந்து ஒரு கல்லறையில் வைக்கப்பட்டது. ಅದನ್ನು ಇಳಿಸಿದ ನಂತರ ಅದನ್ನು ಒಂದು ಸಮಾಧಿಯಲ್ಲಿ ಇರಿಸಲ್ಪಟ್ಟಿತು. அந்த கல்லறையை வைத்து விட்டு பிறகு ಆ ಸಮಾಧಿಯಲ್ಲಿ ಇಟ್ಟ ನಂತರ பரிசேயர்களுக்கும் சரிசேயர்களுக்கும் ஒரு பயம் இருந்தது. ಪರಿಸಾಯರಿಗೂ ಸದ್ದುಕಾಯರಿಗೂ ಒಂದು ಭಯವಿತ್ತು. இந்த மனுஷன் உயிரோட வாழ்ந்து கொண்டிருக்கும் பொழுது நான் உயிர் தெழுவேன் என்று பிரசங்கம் செய்து கொண்டிருந்தான். ಈ ಮನುಷ್ಯನು ಜೀವಂತವಾಗಿ ಜೀವಿಸುತ್ತಿದ್ದಾಗ ನಾನು ಜೀವಂತವಾಗಿ ಎದ್ದೇಳುತ್ತೇನೆ ಎಂಬುದಾಗಿ ಸಂದೇಶ ಕೊಡುತ್ತಿದ್ದನು. இதை செய்வதற்காக, ಇದನ್ನು ಮಾಡುವುದಕ್ಕೋಸ್ಕರ அவருடைய சடலத்தை திருடிக்கொண்டு போய்டுவார்கள் என்று நினைத்து ಒಂದು ವೇಳೆ ಆತನ ದೇಹವನ್ನು ಕದ್ದುಕೊಂಡು ಹೋಗಿ ಬಿಡುವರು ಎಂಬುದಾಗಿ ನೆನೆದು ரோமர் இடத்துல போய் ஒரு விண்ணப்பத்தை கொடுக்கிறாங்க. இந்த கல்லறைக்கு நீங்கள் ஒரு சீல் வைக்க வேண்டும், இதுக்கு பாதுகாப்பை கொடுக்க வேண்டும், ஏனென்றால் இயேசுவுடைய சடலத்தை திருடி கொண்டு போய்விடுவார்கள் என்று. ರೋಮಾಪುರದ ಅರಸರ ಬಳಿಯಲ್ಲಿ ಒಂದು ವಿಜ್ಞಾಪನೆಯನ್ನು ಕೊಡುತ್ತಾರೆ. ಯಾಕೆಂದರೆ ಈ ಸಮಾಧಿಗೆ ಒಂದು ಮುದ್ರೆಯನ್ನು ಹಾಕಬೇಕು, ಯಾಕೆಂದರೆ ಅವರು ಬಂದು ಈತನ ದೇಹವನ್ನು ಕದ್ದುಕೊಂಡು ಹೋಗಿಬಿಡುವರು ಎಂಬುದಕ್ಕಾಗಿ. அதற்கு ரோம அரசாங்கம் ஒரு பாதுகாப்பை கொடுக்கிறது. ಅದಕ್ಕೆ ರೋಮ ರಾಜ್ಯವು ಒಂದು ಕಾಪಾಡುವಿಕೆಯನ್ನು ಕೊಟ್ಟಿತು. ಸೀಲ್ வைக்கிறாங்க, ಮುದ್ರೆಯನ್ನು ಇಟ್ಟರು. ஆனாலும் ಆದರೂ
மறுநாள் முதல் நாள் காலையில மதலேன் மரியா வந்து பார்க்கும் பொழுது அங்க கல்லறை திறக்கப்பட்டிருக்கிறது, அங்க இயேசு இல்லை. ಮಾರನೆಯ ದಿನ ಮುಂಜಾನೆಯಲ್ಲಿ ಮಗ್ದಲದ ಮರಿಯಳು ಬಂದು ಸಮಾಧಿಯನ್ನು ನೋಡುವಾಗ ಅಲ್ಲಿ ಸಮಾಧಿಯು ತೆರೆಯಲ್ಪಟ್ಟಿತ್ತು, ಆದರೆ ಯೇಸು ಕ್ರಿಸ್ತನ ದೇಹವು ಅಲ್ಲಿ ಇರಲಿಲ್ಲ. அவர் சொன்னபடியே அவர் உயிர்த்தெழுந்த தேவனாய் இருக்கிறார். ಆತನು ಹೇಳಿದ ಹಾಗೆ ಆತನು ಜೀವಂತವಾಗಿ ಎದ್ದಂತ ದೇವರಾಗಿದ್ದಾನೆ. Hallelujah. Hallelujah. Very 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 foundational truth of the Christianity is the death of Jesus Christ and the resurrection of Jesus Christ. ಕ್ರೈಸ್ತರ ಜೀವನಕ್ಕೆ ಒಂದು ಪುನಾದಿಯಾದಂತ ಒಂದು ವಿಷಯವೇನೆಂದರೆ ಯೇಸು ಕ್ರಿಸ್ತನ ಮರಣವು, ಆತನ ಒಂದು ಪುನರುತ್ಥಾನದ ಜನನವು. 2000 வருஷங்களுக்கு முன்னிருந்து இந்நாள் வரைக்கும் இந்த ரெண்டு காரியத்தை மறைக்கவும் இது பொய்யாக்கவும் உலகம் முழுவதுமாய் பிரயாசப்பட்டாலும் அவர்களால் இதை மறைத்து வைக்க முடியல. 2026 ವರ್ಷಗಳಿಂದಲೂ ಈ ಲೋಕವು ಈ ಒಂದು ಯೇಸು ಕ್ರಿಸ್ತನ ಜನನವನ್ನು, ಆತನ ಪುನರುತ್ಥಾನವನ್ನು ಮರೆಮಾಚಬೇಕು ಅಥವಾ ಇದನ್ನು ಸುಳ್ಳಾಗಿಸಬೇಕು ಎಂಬುದಾಗಿ ಪ್ರಯತ್ನಿಸುತ್ತಿದೆ. ಆದರೆ ಇಂದಿನವರೆಗೂ ಇದು ಯಾರಿಂದಲೂ ಸಾಧ್ಯವಾಗುತ್ತಿಲ್ಲ. Even today my Muslim brothers are trying to prove that Jesus was not dead on the cross. ಇಂದಿನವರೆಗೂ ನಮ್ಮ ಇಸ್ಲಾಮಿಕರ ಸಹೋದರರು ಅದನ್ನು ಪ್ರಯತ್ನಿಸುತ್ತಿದ್ದಾರೆ, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸಾಯಲಿಲ್ಲ ಎಂಬುದಾಗಿ. Even today the Israel and the Pharisees and Sadducees don't believe that Jesus was resurrected. ಇಂದಿನವರೆಗೂ ಫರಿಸಾಯರು ಸದ್ದುಕಾಯರು ಅವರು ಇಂದಿನವರೆಗೂ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದೇಳಲಿಲ್ಲ ಎಂಬುದನ್ನು ನಂಬುವರಾಗಿದ್ದಾರೆ. Many people wanted to hit on the truth of the death of Jesus and the resurrection of Jesus. ಅನೇಕರು ಯೇಸು ಕ್ರಿಸ್ತನ ಜನನವನ್ನು, ಆತನ ಪುನರುತ್ಥಾನವನ್ನು ಒಡೆದು ಹಾಕಬೇಕೆಂಬುದಾಗಿ ಪ್ರಯತ್ನಿಸುತ್ತಿದ್ದಾರೆ. But that is the foundation of the Christianity. ಅದೇ ಕ್ರೈಸ್ತರಿಗೆ ಪುನಾದಿಯಾಗಿದೆ. We believe that Jesus died on the cross and we have all the evidence to believe in that. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಸತ್ತನು ಎಂಬುದಕ್ಕಾಗಿ ನಮ್ಮಲ್ಲಿ ಎಲ್ಲಾ ಒಂದು ದೃಢೀಕರಣದ ಒಂದು ಕಾರ್ಯಗಳಿವೆ, ಅದನ್ನು ನಾವು ನಂಬುತ್ತೇವೆ. Hallelujah. Hallelujah. நாம் எல்லாரும் அவருடைய மரணத்தின் மேல் விசுவாசிக்கிறோம். ನಾವೆಲ್ಲರೂ ಆತನ ಮರಣದ ಮೇಲೆ ವಿಶ್ವಾಸಿಸುವವರಾಗಿದ್ದೇವೆ. அவர் மரணத்தின் மேல் விசுவாசிப்பது மட்டுமல்ல, ಆತನ ಮರಣದ ಮೇಲೆ ವಿಶ್ವಾಸಿಸುವುದು ಮಾತ್ರವಲ್ಲ, அவருடைய உயிர்த்தெழுதல் மேலும் நாம் விசுவாசிக்கிறோம். ಆತನ ಪುನರುತ್ಥಾನದ ಮೇಲೆಯೂ ನಮಗೆ ವಿಶ್ವಾಸ ಉಂಟು. இன்றைக்கு உலகம் முழுவதுமாக அவர் எழுந்து விட்டார் என்று கொண்டாடி கொண்டிருக்கிறாங்க. ಇಂದು ಲೋಕಾದ್ಯಂತ ಎಲ್ಲಾ ಕಡೆಯಲ್ಲಿಯೂ ಆತನು ಪುನರುತ್ಥಾನವಾಗಿ ಎದ್ದನು ಎಂಬುದನ್ನು ಆಚರಿಸುತ್ತಿದ್ದಾರೆ. It is not only the house of prayer. ಆ ಒಂದು ಪುನರುತ್ಥಾನದ ಆಚರಣೆಯು ಹೌಸ್ ಆಫ್ ಪ್ರೇಯರ್ ಅಲ್ಲಿ ಮಾತ್ರವಲ್ಲ, இந்த சபையில மட்டுமல்ல, ಈ ಸಭೆಯಲ್ಲಿ ಮಾತ್ರವಲ್ಲ, இந்தியா தேசத்துல மட்டுமல்ல, ಭಾರತ ದೇಶದಲ್ಲಿ ಮಾತ್ರವಲ್ಲ, உலகம் முழுவதுமாக அவர் உயிர்த்தெழுந்து விட்டார் என்று கொண்டாடி கொண்டிருக்கிறோம். ಲೋಕಾದ್ಯಂತ ಎಲ್ಲಾ ಕಡೆಯಲ್ಲಿಯೂ ಯೇಸು ಕ್ರಿಸ್ತನು ಪುನರುತ್ಥಾನವಾಗಿ ಎದ್ದಿದ್ದಾನೆ ಎಂಬುದನ್ನು ಆಚರಿಸುತ್ತಿದ್ದೇವೆ. Hallelujah. Hallelujah. எந்த பொய்யான காரியமும் இத்தனை ஆண்டு அது வராது. ಯಾವ ಸುಳ್ಳಾದ ಕಾರ್ಯವು ಇಷ್ಟೊಂದು ವರ್ಷಗಳು ಅದು ಬರುವುದಿಲ್ಲ. Hallelujah. Hallelujah. உண்மையா இருந்தால் மட்டும்தான் அது இத்தனை ஆண்டு கடந்து வர முடியும். ನಿಜವಾದ ಕಾರ್ಯವಾಗಿದ್ದರೆ ಮಾತ್ರ ಅದು ಇಷ್ಟೊಂದು ವರ್ಷಗಳನ್ನು ಕಳೆದು ಬರಲು ಸಾಧ್ಯ. Nobody can destroy the truth because the truth itself has got the power. ಯಾಕೆಂದರೆ ಯಾರಿಂದಲೂ ಸತ್ಯವನ್ನು ಮರೆಮಾಚಲು ಅದನ್ನು ಅಳಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಆ ಒಂದು ನಿಜಾಂಶದಲ್ಲಿಯೇ ಒಂದು ಶಕ್ತಿ ಇದೆ. Hallelujah. Hallelujah. நாம் எல்லாரும் அவருடைய மரணத்துல விசுவாசிக்கிறோம். ನಾವೆಲ್ಲರೂ ಆತನ ಮರಣದಲ್ಲಿ ವಿಶ್ವಾಸ ಉಳ್ಳವರಾಗಿದ್ದೇವೆ. உயிர்த்தெழுதலையும் விசுவாசிக்கிறோம். ಆತನ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇವೆ. வேற எந்த மனுஷனும், ಬೇರೆ ಯಾವ ಮನುಷ್ಯನು, see, we are not following Jesus. ನಾವು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವುದಿಲ್ಲ. No, we are not following Jesus because he has got good teaching. ಯೇಸು ಕ್ರಿಸ್ತನು ಒಳ್ಳೆಯ ಬೋಧನೆಯನ್ನು ಕೊಟ್ಟನು ಎಂಬುದಕ್ಕಾಗಿ ನಾವು ಆತನನ್ನು ಹಿಂಬಾಲಿಸುತ್ತಿಲ್ಲ. நல்லா புரிஞ்சுக்கங்க, ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. நல்ல சத்தியங்களை சொல்லி கொடுத்ததுனால அவரை நம்ம பின்பற்றவில்லை. ಆತನು ಒಳ್ಳೆ ಸತ್ಯಾಂಶಗಳನ್ನು ಉಪದೇಶಗಳನ್ನು ಹೇಳಿಕೊಟ್ಟನು ಎಂಬುದಕ್ಕಾಗಿ ನಾವು ಆತನನ್ನು ಹಿಂಬಾಲಿಸುವುದಿಲ್ಲ. அவர் நல்லவர் என்பதற்காக நாம் அவரை பின்பற்றுவதில்லை. ಆತನು ಒಳ್ಳೆಯವನು ಎಂಬುದಕ್ಕಾಗಿ ನಾವು ಆತನನ್ನು ಹಿಂಬಾಲಿಸುತ್ತಿಲ್ಲ. அவர் எனக்கு பலியாய் செலுத்தினார் அதற்காக அல்ல. ಆತನು ನನಗೆ ಬಲಿಯಾದನು ಅದಕ್ಕೋಸ್ಕರ
ಅದಕ್ಕೋಸ್ಕರವಲ್ಲ. நல்ல போதனைகளை கற்றுக் கொடுத்தார், அதற்காக அல்ல. ಒಳ್ಳೆ ಬೋಧನೆಗಳನ್ನು ಹೇಳಿಕೊಟ್ಟನು, ಅದಕ್ಕೋಸ್ಕರವಲ್ಲ. அவர் உயிர் தெழுந்தார், அதற்காக அல்ல. ಆತನು ಪುನರುತ್ಥಾನವಾಗಿ ಎದ್ದನು, ಅದಕ್ಕೋಸ್ಕರವಲ್ಲ. அவரை நாம் ஆராதிப்பது அவர் தேவனாய் இருக்கிறபடியா. ನಾವು ಆತನನ್ನು ಆರಾಧಿಸುವುದು ಆತನು ದೇವರಾಗಿರುವುದರಿಂದಲೇ. ஹalleluya, ಹಲ್ಲೆಲೂಯಾ, ஹalleluya, ಹಲ್ಲೆಲೂಯಾ. நேற்று ஒரு வீடியோவை நான் பார்த்து கொண்டிருந்தேன். ನಿನ್ನೆ ಒಂದು ವಿಡಿಯೋವನ್ನು ನಾನು ನೋಡುತ್ತಿದ್ದೆನು. அதுல ஒரு மனுஷன் போட்டிருந்தாரு, ಅದರಲ್ಲಿ ಒಬ್ಬ ಮನುಷ್ಯನು ಹಾಕಿದ್ದನು, we worship Jesus ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುತ್ತೇವೆ not because he is God, ಆತನು ದೇವರು ಎಂಬುದಕ್ಕಾಗಿ ಅಲ್ಲ, because he said forgive them. ಆತನು ಹೇಳಿದನು ಇವರನ್ನು ಕ್ಷಮಿಸಿರಿ ಎಂಬುದಕ್ಕಾಗಿ, ಅದಕ್ಕೋಸ್ಕರ ಆತನನ್ನು ಆರಾಧಿಸುತ್ತೇವೆ. அவர் வாழ்ந்தது சக்சஸ்ஃபுல்லான லைஃப் இல்ல. ಆತನು ಜೀವಿಸಿದ್ದು ಒಂದು ಯಶಸ್ವಿಯಾದಂತಹ ಜೀವನವಲ್ಲ. 33 வயசுல ஒரு ஆணினாலும் சிலுவைனாலும் மரித்த ஒரு மனுஷன், அது சக்சஸ் ஆன வாழ்க்கை இல்ல. 33 ವರ್ಷದಲ್ಲಿ ಒಂದು ಮೊಳೆಯಿಂದ ಸತ್ತಂತ ಮನುಷ್ಯನು ಆತನು ಜೀವಿಸಿದ್ದು ಒಂದು ಯಶಸ್ವಿಯಾದಂತಹ ಜೀವನವಲ್ಲ. But we still respect him. ಆದರೆ ಇನ್ನೂ ಸಹ ಆತನಿಗೆ ನಾವು ಗೌರವಿಸುತ್ತೇವೆ. ஏனென்றால் அவர்களை குற்றின போதும் அவர் துன்படுத்தின போதும் அவருடைய குணங்கள் மாறவில்லை. ಯಾಕೆಂದ್ರೆ ಆತನನ್ನು ಚುಚ್ಚಿದಾಗಲೂ ಆತನನ್ನು ಹಿಂಸೆ ಪಡಿಸಿದಾಗಲೂ ಆತನ ಗುಣಗಳು ಬದಲಾವಣೆ ಆಗಲಿಲ್ಲ. ஹalleluya, ಹಲ್ಲೆಲೂಯಾ. தேவஜனமே, நாம் இயேசுவை ஆராதிப்பது அதற்காக அல்ல. ದೇವಜನರೇ, ನಾವು ಯೇಸು ಕ್ರಿಸ್ತನನ್ನು ಆರಾಧಿಸುವುದು ಅದಕ್ಕೋಸ್ಕರವಲ್ಲ. நல்ல போதனைகளை தேசத்துல அநேக பேர் போதித்து இருக்கிறாங்க. ಒಳ್ಳೆ ಬೋಧನೆಗಳನ್ನು ದೇಶದಲ್ಲಿ ಅನೇಕರು ಬೋಧಿಸಿದ್ದಾರೆ. Buddha has taught a good teaching. ಬುದ್ಧನು ಒಳ್ಳೆಯ ಬೋಧನೆಯನ್ನು ಬೋಧಿಸಿದ್ದಾನೆ. Jesus has given a good teaching. ಯೇಸು ಕ್ರಿಸ್ತನು ಒಳ್ಳೆಯ ಬೋಧನೆಗಳನ್ನು ಕೊಟ್ಟಿದ್ದಾನೆ. ಅನೇಕ ಮತத்தை ಆರಂಭಿಸಿದವர்கள் நல்ல போதனைகளை கொடுத்திருக்கிறாங்க. ಅನೇಕ ಮತಸ್ಥರು ಮುಖಂಡರು ಒಳ್ಳೆ ಬೋಧನೆಯನ್ನು ಕೊಟ್ಟಿದ್ದಾರೆ. There is no doubt about it. ಅದರಲ್ಲಿ ಯಾವ ಸಂದೇಹವೂ ಇಲ್ಲ. நல்ல போதனைகளை கொடுத்தவர்கள் இருந்தார்கள், ಒಳ್ಳೆ ಬೋಧನೆಗಳನ್ನು ಕೊಟ್ಟವರು ಇದ್ದರು, நல்ல போதனைகளை கொடுக்கிறவர்கள் இருக்கிறார்கள், ಒಳ್ಳೆ ಬೋಧನೆಗಳನ್ನು ಕೊಡುವವರು ಇದ್ದಾರೆ, நல்ல போதனைகளை கொடுக்கிறவர்கள் வருவார்கள். ಒಳ್ಳೆ ಬೋಧನೆಗಳನ್ನು ಕೊಡುವವರು ಇನ್ನು ಬರಲಿಕ್ಕಿದ್ದಾರೆ. That doesn't make Jesus unique. ಅದನ್ನು ಯೇಸು ಕ್ರಿಸ್ತನು ಒಬ್ಬ ಪ್ರತ್ಯೇಕ ವ್ಯಕ್ತಿ ಎಂಬುದಾಗಿ ಹೇಳುವುದಕ್ಕಲ್ಲ. ಆಗ ಯೇಸು ವಿಶೇಷಪಡಿಸುವುದು கிடையாது. ಅದರಿಂದ ಯೇಸು ಕ್ರಿಸ್ತನು ವಿಶೇಷವಾದವನು ಎಂಬುದಕ್ಕಾಗಿ ಅಲ್ಲ. ಅನೇಕರು ದೇವರುಗಳು ಎಂದು சொல்லிக்கொண்டார்கள், ಅನೇಕರು ದೇವರುಗಳು ಎಂಬುದಾಗಿ ಹೇಳಿಕೊಂಡರು. அதுவும் ಅವರ ವಿಶೇಷವಾಗಿ ನಮ್ಮ பார்ப்பது கிடையாது. ಅದರಿಂದಲೂ ಸಹ ಆತನು ಒಬ್ಬ ವಿಶೇಷವಂತನು ಎಂಬುದಾಗಿ ನೋಡುವುದಕ್ಕಲ್ಲ. Only thing that makes difference from all of others from Jesus is, ಎಲ್ಲರಿಂದಲೂ ಯೇಸು ಕ್ರಿಸ್ತನನ್ನು ಒಂದು ವಿಶೇಷವಾಗಿ ತೋರಿಸುವುದೇನೆಂದರೆ அவருடைய உயிர்த்தெழுதல், ಆತನ ಪುನರುತ್ಥಾನವು. Hallelujah, Hallelujah. He is risen. ಆತನು ಎದ್ದೇಳಿದನು. எல்லாருடைய கல்லறைகளும் இன்றைக்கும் இருக்கிறது. ಎಲ್ಲರ ಸಮಾಧಿಗಳು ಇಂದು ಸಹ ಇದೆ. எல்லாருடைய கல்லறைகளிலும் சடல்கள் இருக்கிறது. ಎಲ್ಲರ ಸಮಾಧಿಗಳಲ್ಲಿಯೂ ಅವರವರ ಸತ್ತು ಹೋದಂತ ದೇಹಗಳಿವೆ. யாரெல்லாம் தேவர்கள் என்று சொன்னார்களோ அத்தனை பேருடைய சடலங்களும் இன்றைக்கும் அவருடைய கல்லறைகளே இருக்கிறது. ಯಾರೆಲ್ಲ ದೇವರುಗಳು ಎಂಬುದಾಗಿ ಹೇಳಿಕೊಂಡರೋ ಅವರುಗಳ ದೇಹಗಳೆಲ್ಲ ಇಂದು ಸಹ ಸಮಾಧಿಯಲ್ಲಿದೆ. அவருடைய எலும்புகள் இன்றும் இருக்கிறது. ಅವರ ಎಲುಬುಗಳು ಇನ್ನೂ ಸಮಾಧಿಯಲ್ಲಿದೆ. ஆனால் கல்லறையில் எதுவும் இல்லாமல் உயிர்த்தெழுந்த ஒரே கல்லறை இயேசுவின் கல்லறை மட்டுமே. ಆದರೆ ಸಮಾಧಿಯಲ್ಲಿ ಯಾವುದು ಇಲ್ಲದೆ ಪುನರುತ್ಥಾನವಾಗಿ ಎದ್ದಂತ ಒಂದೇ ಒಂದು ಸಮಾಧಿಯು ಯೇಸು ಕ್ರಿಸ್ತನ ಸಮಾಧಿಯು ಮಾತ್ರವೇ. ஹalleluya, ஹalleluya. நான் அவரை என் தேவன் என்று சொல்வதற்கு ஒரே ஒரு காரணம், மரணம் அவரை ಜಯಿಸವಿಲ್ಲ. ನಾನು ಆತನನ್ನು ದೇವರು ಎಂಬುದಾಗಿ ಹೇಳಿಕೊಳ್ಳುವುದಕ್ಕೆ ಒಂದೇ ಒಂದು ಕಾರಣ, ಮರಣವು ಯೇಸು ಕ್ರಿಸ್ತನನ್ನು ಜಯಿಸಲಿಲ್ಲ. Hallelujah. Hallelujah. Death did not conquer Jesus. ಯೇಸು ಕ್ರಿಸ್ತನನ್ನು ಮರಣವು ಜಯಿಸಲಿಲ್ಲ. Jesus conquered the death and he rose again on the third day. ಆದರೆ ಯೇಸು ಕ್ರಿಸ್ತನು ಮರಣವನ್ನು ಜಯಿಸಿ ಆತನು 3ನೇ ದಿನದಲ್ಲಿ ಪುನರುತ್ಥಾನವಾಗಿ ಎದ್ದನು. Verse 6, ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, அவரை ಆತನನ್ನು ಮರಿತವರ್களிடத்தில் ಸತ್ತವರೊಳಗಿಂದ தேடுவது ஏன்? ಯಾಕೆ ಹುಡುಕುತ್ತೀರಾ? Why are you looking for him among the
dead. ಆ ಸತ್ತವರೊಳಗಿಂದ ಆತನನ್ನು ಏಕೆ ಹುಡುಕುತ್ತಿದ್ದೀರಾ? Hallelujah. Hallelujah. எல்லா தேவர்களிலும் ஒரு தேவர் இயேசு கிறிஸ்து என்று சொல்லாதீங்க. ಎಲ್ಲಾ ದೇವರುಗಳ ಹಾಗೆ ಈತನು ಒಬ್ಬನು ಎಂಬುದಾಗಿ ಹೇಳಬೇಡಿ. Don't say there are many gods and Jesus is one among them. ಅನೇಕರು ದೇವರುಗಳಿದ್ದಾರೆ, ಅವರುಗಳಲ್ಲಿ ಯೇಸು ಕ್ರಿಸ್ತನು ಒಬ್ಬನು ಎಂಬುದಾಗಿ ಹೇಳಬೇಡಿ. No, it is like you are looking for a living God among the dead God. ಇಲ್ಲ, ಆ ರೀತಿಯಾಗಲ್ಲ. ನೀವು ಜೀವಂತವಾಗಿರುವ ದೇವರನ್ನು ಸತ್ತವರೊಳಗೆ ಹುಡುಕುತ್ತಿದ್ದೀರಾ. You will not find him there. ಅಲ್ಲಿ ನೀವು ಆತನನ್ನು ಕಂಡುಹಿಡಿಯುವುದಕ್ಕೆ ಆಗುವುದಿಲ್ಲ. Hallelujah. Hallelujah. எல்லா தேவர்களிடத்துல நீ இயேசுவை போய் தேடினா உனக்கு அவர் கிடைக்க மாட்டார். ಎಲ್ಲಾ ದೇವರುಗಳ ಮಧ್ಯದಲ್ಲಿ ನೀನು ಯೇಸು ಕ್ರಿಸ್ತನನ್ನು ಹುಡುಕಲು ಹೋದರೆ ಆತನು ನಿನಗೆ ಸಿಗುವುದಿಲ್ಲ. ஏன்னா வசனம் சொல்லுகிறது, ಯಾಕೆಂದರೆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ಮರಿத்தವர்கள் ಮಧ್ಯೆ ಉಯಿರೋಡ எழுந்தவரை தேடுவது எதற்காக? ಸತ್ತವರೊಳಗೆ ಬದುಕಿರುವವರನ್ನು ಹುಡುಕುವುದು ಯಾತಕ್ಕೆ? Hallelujah. Hallelujah. You don't go and search God where the dead gods are there. ಎಲ್ಲಿ ಸತ್ತು ಹೋಗಿರುವಂತಹ ದೇವರುಗಳಿದ್ದಾರೋ ಅವರುಗಳ ಮಧ್ಯದಲ್ಲಿ ನೀನು ಹೋಗಿ ಯೇಸು ಕ್ರಿಸ್ತನನ್ನು ಹುಡುಕಬೇಡ. My God liveth. ನನ್ನ ದೇವರು ಜೀವಂತವಾಗಿದ್ದಾನೆ. My God is risen. ನನ್ನ ದೇವರು ಪುನರುತ್ಥಾನವಾಗಿ ಎದ್ದಿದ್ದಾನೆ. My God is alive. ನನ್ನ ದೇವರು ಜೀವಿಸುವಂತ ದೇವರಾಗಿದ್ದಾನೆ. Today he is alive. ಆತನು ಇಂದು ಸಹ ಜೀವಿಸುವಂತ ದೇವರಾಗಿದ್ದಾನೆ. Hallelujah. Hallelujah. நான் அவரை ஆராதிப்பது, ನಾನು ಆತನನ್ನು ಆರಾಧಿಸುವುದು அவர் ಉಯಿರೋಡ இருக்கிறபடியா. ಆತನು ಜೀವಂತವಾಗಿರುವುದರಿಂದಲೇ. Understand. ಅರ್ಥ ಮಾಡಿಕೊಳ್ಳಿರಿ. Death, Jesus died. Jesus died. ಯೇಸು ಕ್ರಿಸ್ತನು ಸತ್ತನು. ಯಾರಾவது இல்லைன்னு சொன்னா, ಯಾರಾದ್ರೂ ಇಲ್ಲ ಎಂಬುದಾಗಿ ಹೇಳಿದರೆ ನಂಬಾದೀங்க, ನಂಬಬೇಡಿ. அவர் மரித்தார். ಆತನು ಸತ್ತನು. ಅದೇ ಪೋಲ ಅದೇ ರೀತಿಯಾಗಿ ಅವರು ಉಯಿರ್ತೇಳನ್ನು சொன்னாலும் ಆತನು ಪುನರುತ್ಥಾನವಾಗಿ ಎದ್ದೇಳಲಿಲ್ಲ ಎಂಬುದಾಗಿ ಹೇಳಿದರು, ನಂಬಾದೀங்க, ನಂಬಬೇಡಿ. அவர் ಉಯಿರ್ತೆழுந்தார். ಆತನು ಪುನರುತ್ಥಾನವಾಗಿ ಎದ್ದನು. This is the foundation of our faith. ನಮ್ಮ ಒಂದು ವಿಶ್ವಾಸಕ್ಕೆ ಇದು ಒಂದು ಪುನಾದಿಯಾಗಿದೆ. எவ்வளவு சாட்சிகள், ಎಷ್ಟೋ ಸಾಕ್ಷಿಗಳು. அவர் ಉಯಿರ್ತೆழுந்த பிறகு ಆತನು ಜೀವಂತವಾಗಿ ಎದ್ದ ಮೇಲೆ போயிடல, ಆತನು ಹಾಗೆ ಹೋಗಲಿಲ್ಲ. 40 நாள் இந்த பூமியை சுற்றினதை நம்ம பார்க்கிறோம். ಆತನು 40 ದಿವಸ ಈ ಭೂಮಿಯಲ್ಲಿ ಸುತ್ತಾಡಿದ್ದನ್ನು ನಾವು ನೋಡುತ್ತೇವೆ. ಅನೇಕರಿಗೆ ಅವರ வெளிப்படுத்தினதை பார்க்கிறோம். ಅನೇಕರಿಗೆ ಆತನು ತೋರ್ಪಡಿಸಿಕೊಂಡದ್ದನ್ನು ನೋಡಿದ್ದೇವೆ. himself to the disciples. ಆತನು ತನ್ನನ್ನು ತಾನೇ ಶಿಷ್ಯರಿಗೆ ತೋರ್ಪಡಿಸಿಕೊಂಡನು. He showed himself to Mary. ಮರಿಯಳಿಗೆ ತನ್ನನ್ನು ತಾನೇ ತೋರ್ಪಡಿಸಿಕೊಂಡನು. He showed his body to Thomas. ತೋಮನಿಗೆ ತನ್ನ ದೇಹವನ್ನು ತೋರಿಸಿದನು. He showed himself to 500 people. ಆತನು ತನಗೆ ತಾನೇ 500 ಜನಕ್ಕೆ ತನ್ನನ್ನು ತೋರಿಸಿಕೊಟ್ಟನು. When he was going up, he showed himself to the crowd of 500 people. ಆತನು ಮೇಲೆ ಎತ್ತಿಕೊಳ್ಳುವಾಗ ಆತನು ತೋರಿಸಿದ 500 ಜನರ ಮಧ್ಯದಲ್ಲಿ ಆತನು ತೆಗೆದುಕೊಳ್ಳಲ್ಪಟ್ಟನು. He left so many evidences to show that he resurrected. ಆತನು ಪುನರುತ್ಥಾನವಾಗಿ ಎದ್ದಿದ್ದಕ್ಕೆ ಅನೇಕ ದೃಢೀಕರಣವಾದಂತ ಕಾರ್ಯಗಳನ್ನು ಬಿಟ್ಟು ಹೋಗಿದ್ದಾನೆ. Hallelujah. Hallelujah. இன்னைக்கு என்னுடைய விசுவாசமும் உன்னுடைய விசுவாசத்துக்கு அடிஸ்தலம் என்னவென்றால் இயேசு கிறிஸ்துவுடைய மரணமும் இயேசு கிறிஸ்துவுடைய உயிர்த்தெழுதலும். ಇಂದು ನನ್ನ ವಿಶ್ವಾಸಕ್ಕೂ ನಿನ್ನ ವಿಶ್ವಾಸಕ್ಕೂ ಪುನಾದಿಯಾಗಿರುವುದು ಏನೆಂದರೆ ಯೇಸು ಕ್ರಿಸ್ತನ ಜನನವು, ಯೇಸು ಕ್ರಿಸ್ತನ ಪುನರುತ್ಥಾನವು. Hallelujah. Hallelujah. நாம் ஆராதிக்கிற தேவன், ನಾವು ಆರಾಧಿಸುವಂತ ದೇವರು உயிர்த்தெழுந்த தேவன். ಆತನು ಜೀವಂತವಾಗಿ ಎದ್ದ ದೇವರು. ಅದಕ್ಕೋಸ್ಕರವೇ we don't go in search of God. ನಾವು ದೇವರನ್ನು ಹುಡುಕಿ ಹೋಗುವುದಿಲ್ಲ. He comes searching us. ಆತನು ನಮ್ಮನ್ನು ಹುಡುಕಿ ಬಂದಂತ ದೇವರಾಗಿದ್ದಾನೆ. தேடி போக வேண்டிய அவசியம் இல்லை. ಆತನನ್ನು ನಾವು ಹುಡುಕಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. கூப்பிடுகிற இடத்துல அவர் வெளிப்படுகிற தேவனாய் இருக்கிறார். ನೀನು ಕರೆಯುವಂತ ಸ್ಥಳದಲ್ಲಿ ಆತನು ನಿನಗೆ ಪ್ರಕಟವಾಗುವಂತ ದೇವರಾಗಿದ್ದಾನೆ. You don't go to the mountains to search your God. ಆತನನ್ನು ಹುಡುಕುವುದಕ್ಕೆ ನೀನು ಬೆಟ್ಟಗಳಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. You don't go to any holy place to search your God. ನಿನ್ನ ದೇವರನ್ನು ಹುಡುಕುವುದಕ್ಕೆ ಯಾವ ಪವಿತ್ರವಾದ ಸ್ಥಳಕ್ಕೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. You don't need to travel miles and miles together to search your God. ನಿನ್ನ ದೇವರನ್ನು ಹುಡುಕುವುದಕ್ಕೆ ಮೈಲುಗಟ್ಟಲೆ ನೀನು ಪ್ರಯಾಣಿಸಬೇಕಾಗಿಲ್ಲ. You call him, he is there. ನೀನು ಆತನನ್ನು ಕರೆಯುವಾಗ ಆತನು ಅಲ್ಲೇ ಇರುವವನಾಗಿದ್ದಾನೆ. Hallelujah. Hallelujah. ಮೋಸೆ ಮೋಶೆಯು ವನಾಂತರದಲ್ಲಿ ಅರಣ್ಯದಲ್ಲಿ
இயேசுவை பார்த்தான். ಯೇಸು ಕ್ರಿಸ್ತನನ್ನು ನೋಡಿದನು. He is right there. ಆತನು ಅಲ್ಲಿದ್ದನು. Hallelujah. Hallelujah. ಮರಿಯಾளுக்கு ಮರಿಯಳಿಗೆ அந்த கல்லறையிலேயே அவர் வெளிப்படுத்தினார். ಆ ಸಮಾಧಿಯಲ್ಲಿ ಆತನು ಆಕೆಗೆ ತೋರ್ಪಡಿಸಿದನು. தோமாவுக்கு ತೋಮನಿಗೆ சீஷர்கள் கூடியிருந்த அந்த இடத்துல வெளிப்பட்டார். ಶಿಷ್ಯರು ಕೂಡಿದ್ದಂತ ಆ ಸ್ಥಳದಲ್ಲಿ ಪ್ರತ್ಯಕ್ಷವಾದನು. பாலுக்கு ಪೌಲನಿಗೆ ದಮಾಸ್ಕ್ போற வழியில அவர் வெளிப்படுத்தினார். ದಮಸ್ಕಕ್ಕೆ ಹೋಗುವ ದಾರಿಯಲ್ಲಿ ಆತನು ಪ್ರತ್ಯಕ್ಷನಾದನು. ಪೇತ್ರನಿಗೆ ஒரு வீட்டின் மேல ஜெபிக்கும் பொழுது அவரை வெளிப்படுத்தினார். ಒಂದು ಮನೆಯ ಮೇಲಂತಸ್ತಿನ ಮೇಲೆ ಪ್ರಾರ್ಥಿಸುವಾಗ ಆತನಿಗೆ ಪ್ರತ್ಯಕ್ಷನಾದನು. ஹalleluya. ஹalleluya. ಜನಗಳು தேடி அவரை போகவில்லை. ಜನರು ಹುಡುಕಿ ಆತನನ್ನು ಹೋಗಲಿಲ್ಲ. ஆனால் அவர் ಜನங்களை தேடி அவரை வெளிப்படுத்தினார். ಆದರೆ ಆತನು ಜನರನ್ನು ಹುಡುಕಿಕೊಂಡು ಬಂದು ಪ್ರತ್ಯಕ್ಷನಾದನು. You don't have to go to Jerusalem to the Solomon's temple to Jesus. ಯೇಸು ಕ್ರಿಸ್ತನನ್ನು ನೋಡುವುದಕ್ಕೆ ಯೆರೂಸಲೇಮಿಗೆ ಸಾಲಮೋನನ ಆಲಯಕ್ಕೆ ಹೋಗಬೇಕಾದ ಅವಶ್ಯಕತೆ ಇಲ್ಲ. நீ இருக்கிற குடிசல இயேசுவேன்னு கூப்பிட்டா அவர் இறங்கி வருகிற தேவனாய் இருக்கிறார். ನೀನು ಇರುವಂತಹ ಗುಡಿಸಲಲ್ಲಿಯೇ ಯೇಸು ಕ್ರಿಸ್ತನನ್ನು ಯೇಸುವೆ ಎಂಬುದಾಗಿ ಕರೆದರೆ ಆತನನ್ನು ಅಲ್ಲಿ ಇಳಿದು ಬರುವವನಾಗಿದ್ದಾನೆ. ನೀ ತೇಡಿ ಹೋಗ வேண்டிய ಅವಶ್ಯಕತೆ ಸೊಲೊಮೋನನ ಆಲಯಕ್ಕೆ ನೀನು ಆತನನ್ನು ಹುಡುಕಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. நீ இருக்கிற வேலை ஸ்தலத்துல இயேசுவேன்னு கூப்பிட்டா இறங்கி வருகிற தேவன் அவன். ನೀನು ಇರುವಂತ ಕೆಲಸ ಮಾಡುವಂತ ಸ್ಥಳದಲ್ಲಿ ಯೇಸುವೆ ಎಂಬುದಾಗಿ ಕರೆದರೆ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ಆண்டವರೇன்னு கூப்பிட்டா அவர் இறங்கி வருகிற ಮನೆಯಲ್ಲಿ ದೇವರೇ ಎಂಬುದಾಗಿ ಕರೆದರೆ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ದೇವರೇ ಎಂದು ಕೂಪಿಡುವುದು அவர் இறங்கி வருகிறார். ಆಲಯದಲ್ಲಿ ದೇವರೇ ಎಂಬುದಾಗಿ ಕರೆಯುವಾಗ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. ಓಡುವುದು ಯೇಸುವೇன்னு கூப்பிட்டா உன்னோட பிரயாணம் செய்கிறவர். ಆತನು ನಿನ್ನ ಗಾಡಿ ಓಡಿಸುವಾಗ ಯೇಸುವೆ ಎಂಬುದಾಗಿ ಕರೆದರೆ ನಿನ್ನೊಂದಿಗೆ ಪ್ರಯಾಣಿಸುವಂತ ದೇವರಾಗಿದ್ದಾನೆ. இருக்கும்போது இயேசுவேன்னு கூப்பிட்டா அவர் இறங்கி வருகிறார். ನೀನು ದುಃಖವಾಗಿರುವ ಸಮಯದಲ್ಲಿ ಯೇಸುವೆ ಎಂಬುದಾಗಿ ಕರೆದರೆ ಆತನು ಇಳಿದು ಬರುವಂತ ದೇವರಾಗಿದ್ದಾನೆ. இருக்கும்போது இயேசுவேன்னு கூப்பிட்டா அவரை சுகமாக்க இறங்கி வருகிறவர். ನೀನು ವ್ಯಾಧಿಯೊಂದಿಗೆ ಇರುವಾಗ ಯೇಸುವೆ ಎಂಬುದಾಗಿ ಕರೆದರೆ ಆತನು ನಿನ್ನನ್ನು ಸೌಖ್ಯಪಡಿಸುವುದಕ್ಕೆ ಇಳಿದು ಬರುವಂತ ದೇವರಾಗಿದ್ದಾನೆ. கைவிடப்பட்ட நிலைமையில இயேசுவேன்னு கூப்பிட்டா உனக்கு ಕೈ கொடுக்க வருகிறவர் அவர். ನೀನು ಕೈ ಬಿಡಲ್ಪಟ್ಟಂತ ಸಮಯದಲ್ಲಿ ಯೇಸುವೆ ಎಂಬುದಾಗಿ ಕರೆದರೆ ನಿನಗೆ ಕೈ ಕೊಡುವುದಕ್ಕೆ ಆತನು ಬರುವಂತ ದೇವರಾಗಿದ್ದಾನೆ. ಏನ್ தெரியுமா? ಯಾಕೆ ಗೊತ್ತಾ? அவர் உயிரோடு ಆತನು ಜೀವಂತವಾಗಿರುವುದರಿಂದಲೇ உயிர் இல்லாதவங்களுக்கு தான் நீ தேடி போகணும். ಜೀವ ಇಲ್ಲದವರನ್ನು ನೀನು ಹುಡುಕಿ ಹೋಗಬೇಕಾಗಿದೆ. உயிரோடு இருக்கிற தேவன் உன்னை தேடி வருவார். ಆದರೆ ಜೀವ ಇರುವಂತ ದೇವರು ನಿನ್ನನ್ನು ಹುಡುಕಿ ಬರುವಂತ ದೇವರಾಗಿದ್ದಾನೆ. ஹalleluya. ஹalleluya. ಕಾಲವೇಳೆல ಈ ಮುಂಜಾನೆಯಲ್ಲಿ ವಿಶ್ವಾಸம் அதிகரிக்கட்டும். ನಿನ್ನ ವಿಶ್ವಾಸವು ಅಧಿಕವಾಗಲಿ. ಆರಾಧಿக்கிற தேவன், ನೀನು ಆರಾಧಿಸುವಂತ ದೇವರು, எல்லா தேவர்களிலும் ஒரு தேவன் கிடையாது. ಎಲ್ಲ ದೇವರುಗಳಲ್ಲೂ ಆತನು ಒಬ್ಬನು ಅಲ್ಲ. ஒருவரே தேவனாய் இருக்கிறார். ಆತನು ಒಬ್ಬನೇ ದೇವರಾಗಿದ್ದಾನೆ. எல்லாரும் சேர்ந்து சொல்லுவோமா? ಎಲ್ಲರೂ ಸೇರಿ ಹೇಳೋಣವಾ? அவர் ஒருவரே. அவர் ஒருவரே. சத்தமா சொல்லுங்க. அவர் ஒருவரே. அவர் ஒருவரே. அவர் ஒருவரே. அவர் ஒருவரே என்னுடைய தேவனாய் இருக்கிறார். அவர் ஒருவரே. அவர் ஒருவரே என்னுடைய இரட்சகராய் இருக்கிறார். இயேசு ஒருவரே. ஒருவரே என்னுடைய மீட்பராய் இருக்கிறார். ஹalleluya. ஹalleluya. அவர் சொன்ன வாக்குத்தத்தம், ಆತನು ಹೇಳಿದಂತ ವಾಗ್ದಾನವು, I am the truth. ನಾನೇ ಸತ್ಯವು, ನಾನೇ ಸತ್ಯ, ನಾನೇ ಸತ್ಯವು, ನಾನೇ ವಳಿ, ನಾನೇ ಮಾರ್ಗವು, ನಾನೇ ಜೀವನ್, ನಾನೇ ಜೀವವಾಗಿದ್ದೇನೆ. Hallelujah. Hallelujah. ಅದು I is very important. ನಾನು ಎಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. I is very important. ನಾನು ಎಂಬುದು ಬಹಳ ಪ್ರಾಮುಖ್ಯತೆ ಉಳ್ಳದ್ದು. I am the way. ನಾನೇ ಮಾರ್ಗವು. Hallelujah. Hallelujah. ಪರಲೋಕಕ್ಕೆ ಹೋಗುವುದಕ್ಕೆ ஒரே வழி ಯೇಸು ஒருவர் மட்டுமே. ಪರಲೋಕಕ್ಕೆ ಹೋಗುವುದಕ್ಕೆ ಒಂದೇ ಒಂದು ದಾರಿ ಯೇಸು ಕ್ರಿಸ್ತನೊಬ್ಬನೇ. I am the way. ನಾನೇ ಮಾರ್ಗವು. I am the truth. ನಾನೇ ಸತ್ಯವು. I am the life. ನಾನೇ ಜೀವವೂ ಆಗಿದ್ದೇನೆ. ಇವரை விட்டு, ಇದನ್ನು ಬಿಟ್ಟು வேற யாருக்கிட்டயும் உனக்கு ஜீவன் கிடையாது. ಬೇರೆ ಯಾರ ಬಳಿಯಲ್ಲಿಯೂ ನಿನಗೆ ಜೀವವಿಲ್ಲ. Hallelujah. Hallelujah. ಇದು ಸ್ಟ್ರಾಂಗ್ ವಿಶ್ವಾಸಿಸಬೇಕು. ಇದನ್ನು ದೃಢವಾಗಿ ವಿಶ್ವಾಸಿಸಬೇಕು. I am the way, the truth and the life. ನಾನೇ ಮಾರ್ಗವು, ಸತ್ಯವೂ, ಜೀವವೂ ಆಗಿದ್ದೇನೆ ಎಂಬುದನ್ನು. Amen. ಆಮೆನ್.